ಹಾಯ್ ಫ್ರೆಂಡ್ಸ್, ಇವತ್ತು ಎಗ್ ಬಿರಿಯಾನಿ ಮಾಡೋಣ. ಈಸಿಯಾಗಿ ಮಾಡ್ಬೋದು. ನೋಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ಏನು ಬೇಕು ಅಂತ ನೋಡೋಣ. ನಾನು ಒಂದು 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಈರುಳ್ಳಿನ ತುಂಬ ತೆಳ್ಳಗೆ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ಮತ್ತೆ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಯಾಕೆ ಸಪ್ರೇಟಾಗಿ ಈರುಳ್ಳಿನ ಇಟ್ಕೊಂಡಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. 2 ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, 2 ಒಣಮೆಣ್ಸಿಕಾಯಿ, 1 ನಿಂಬೆಹಣ್ಣು, ಸ್ವಲ್ಪ ಮಾತ್ರ ಕೊತ್ತಂಬರಿ, ಇಷ್ಟು ಪುದೀನ, ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ, ಜಾಸ್ತಿ ಟೊಮೊಟೊ ತೊಗೊಂಡಿಲ್ಲ. ನಾನು 1/4 kgಗಿಂತ ಸ್ವಲ್ಪ ಜಾಸ್ತಿ ಅಕ್ಕಿ ಅಷ್ಟೇ ಮಾಡ್ತಾ ಇರೋದು. ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ 1/4 ಇಂಚು ಶುಂಠಿ, 2 ಬೆಳ್ಳುಳ್ಳಿ, ಆಮೇಲೆ ಇದು ರೆಡಿಮೇಡ್ ಬಿರಿಯಾನಿ ಮಸಾಲ ಪೌಡರ್ 2 ಸ್ಪೂನ್ ತೊಗೊಂಡಿದ್ದೀನಿ, 3 ಬಿರಿಯಾನಿ ಎಲೆ, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸೂನ ತೊಗೊಂಡಿದ್ದೀನಿ ನಾನು ಒಗ್ಗರಣೆಗೆ ಹಾಕಲಿಕ್ಕೆ ಬಿರಿಯಾನಿಗೆ. ಹಾಗೆ ಹಾಕ್ತೀನಿ, ಕುಟ್ಟಲ್ಲ. ಆಮೇಲೆ ಒಂದು 1/4 ಸ್ಪೂನಷ್ಟು ಸೋಂಪು ಕಾಳು ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದಿಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೊಟ್ಟೆ ಆಲ್ರೆಡಿ ಬೇಯಿಸಿದ್ದೀನಿ. ಈಗ 1-2 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ನೋಡಿ, ಅಕ್ಕಿ 1/4 kgಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಸ್ವಲ್ಪ ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಇವಾಗ ನೋಡಿ, ಎಗ್ ಬಿರಿಯಾನಿ ಮಾಡಬೇಕಂದ್ರೆ ಆ ಎಗ್ ಒಳಗಡೆ ಮಸಾಲ ಹೋಗಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಫೋರ್ಕ್ ತೊಗೊಂಡು ಎಗ್ ಸುತ್ತಲೂ ಸುಮ್ಮನೆ ಹೀಗೆ ಹೋಲ್ ಮಾಡಬೇಕು, ಚುಚ್ಚಿ ತೆಗಿಬೇಕು. ಇದರಿಂದ ಮೊಟ್ಟೆ ಒಳಗಡೆ ಮಸಾಲ ಹೋಗುತ್ತೆ. ಆಗ ಮೊಟ್ಟೆ ಕೂಡ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ. ಉಪ್ಪು ಖಾರ ಎಲ್ಲ ಅದರೊಳಗಡೆ ಹೋಗಿರುತ್ತೆ, ಮಸಾಲ ಐಟಮ್ಸ್. ಹಾಗಾಗಿ ಈ ರೀತಿ ಮಾಡಬೇಕು. ಹಾಗೆ ಹಾಕಿದರೆ ಅದರೊಳಗಡೆ ಏನೂ ಹೋಗಲ್ಲ. ಸೊ ಹಾಗಾಗಿ ಮೊದಲೇ ಈ ರೀತಿ ಫೋರ್ಕಲ್ಲಿ ಹೋಲ್ ಮಾಡಿ ಎಗ್ ಬೇಯಿಸಿರೋ ಮೊಟ್ಟೆ ಒಳಗೆ ಈ ರೀತಿ ಮಾಡಿ ಇಟ್ಕೊಬೇಕು. ಹೀಗೆ ಜಸ್ಟ್ ಹಿಂಗೆ ಒಳಗಡೆ ಹಾಕಿ ತೆಗೆದ್ರೆ ಸಾಕು, ಅದು ಹೋಲ್ ಆಗುತ್ತೆ ಎಗ್. ಮಸಾಲ ಎಲ್ಲ ಅದರೊಳಗಡೆ ಹೋಗುತ್ತೆ ಎಗ್ ಬಿರಿಯಾನಿ ಮಾಡಿದಾಗ. ಎಗ್ಗು ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಎಣ್ಣೆ ಮತ್ತು ತುಪ್ಪನ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಮೊದಲು ನಾನು ಸಪ್ರೇಟಾಗಿ ಇಟ್ಟಿದ್ನಲ್ಲ ಈರುಳ್ಳಿ, ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಅದು ಹೇಗೆ ಫ್ರೈ ಮಾಡಬೇಕಂದ್ರೆ ಫುಲ್ಲು ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿ ನಾವು ಸಪ್ರೇಟಾಗಿ ಎತ್ತಿಡ್ಕೊಬೇಕು. ನೋಡಿ, ಸಪ್ರೇಟಾಗಿ ತುಂಬ ಅಂದರೆ ತುಂಬ ತೆಳ್ಳಗೆ ಕಟ್ ಮಾಡಿರಬೇಕದು. ಯಾಕಂದರೆ ಬೇಗ ಫ್ರೈ ಆಗುತ್ತೆ. ಆವಾಗ ದಪ್ಪ ಕಟ್ ಮಾಡ್ಕೊಬಾರ್ದು. ಎಷ್ಟು ಸತಿನ ಅಷ್ಟು ತೆಳ್ಳಗೆ ಕಟ್ ಮಾಡಿಕೊಂಡು ಫಸ್ಟ್ ಅದನ್ನು ಫ್ರೈ ಮಾಡಿಕೊಂಡು ಒಂದು ಸಪ್ರೇಟಾಗಿ ಪ್ಲೇಟಿಗೆ ಎತ್ತಿಟ್ಕೊಬೇಕು. ಅದನ್ನು ನಾವು ಬಿರಿಯಾನಿ ಆದಮೇಲೆ ಲಾಸ್ಟಿಗೆ ಹಾಕಿ 5 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಅದೊಂಥರ ಬೇರೆಯೇ ಫ್ಲೇವರ್ ಕೊಡುತ್ತೆ, ಮತ್ತು ಟೇಸ್ಟ್ ಕೂಡ ಬೇರೆ ಥರನೇ ಬರುತ್ತೆ ಬಿರಿಯಾನಿ. ಇದು ಎಂಡಲ್ಲ. ನೋಡಿ, ಈ ರೀತಿ ಕೆಂಪಗಾಗಿ ಕ್ರಿಸ್ಪಿ ಆದಮೇಲೆ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಂಡು ಅದಕ್ಕೇ ನಾವು ಒಗ್ಗರಣೆ ಹಾಕಬೇಕು. ಅದೇ ಎಣ್ಣೆಗೆ ಈಗ ಮೆಂತ್ಯಕಾಳು, ಸೊಪ್ಪಿನ ಕಾಳು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಬಿರಿಯಾನಿ ಎಲೆ ಇಷ್ಟನ್ನು ಫಸ್ಟ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ, ಒಣಮೆಣಸಿನಕಾಯಿ, ಸ್ವಲ್ಪ ಫ್ರೈ ಆದಮೇಲೆ ಒಂದೊಂದೇ ಹಾಕ್ಕೊಬೇಕು. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು 1/4 ಚಮಚ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದೊಂದೇ ಹಾಕ್ತಾ ಈ ರೀತಿ ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿನ ಯಾವಾಗಲೂ ಲಾಸ್ಟಲ್ಲೇ ಹಾಕಬೇಕು, ಇಲ್ಲಾಂದರೆ ಅದು ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ. ಈಗ ಪುದೀನ ಮತ್ತು ಕೊತ್ತಂಬರಿ ಇರುತ್ತಲ್ಲ, ವಾಶ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಮುಂಚೆನೇ. ನೋಡಿ, ಇವಾಗ ಹಾಕ್ತಾಯಿದ್ದೀನಿ ಅದನ್ನು. ಈಗ ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ.
ಸಾಲ್ಟ್ ಈಗ ಒಗ್ಗರಣೆಗೆ ಅಷ್ಟೇ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ ಮೇಲೆ ಅಕ್ಕಿಗೆ ಅನ್ನಕ್ಕೆ ಹೆಂಗೆ ಹಾಕ್ತೀವೋ ಅದೇ ಥರ ಸಾಲ್ಟ್ ಹಾಕ್ತೀನಿ. ಈಗ ಒಗ್ಗರಣೆಗೆ ಮಾತ್ರ ಸ್ವಲ್ಪ ಸಾಲ್ಟ್ ಹಾಕಿ ನಾನು ಫ್ರೈ ಮಾಡಿ ನೋಡಿ ಖಾರದ ಪುಡಿ ಹಾಕ್ಕೊತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಉಪ್ಪು ಮತ್ತು ಖಾರ, ಬಿರಿಯಾನಿ ಪೌಡ್ರ್ ಹಾಕ್ತಿದ್ದೀನಿ 2 ಸ್ಪೂನು. ರೆಡಿಮೇಡ್ ಬಿರಿಯಾನಿ ಪೌಡ್ರಲ್ಲಿ ಆಲ್ರೆಡಿ ಉಪ್ಪು ಖಾರ ಇರುತ್ತೆ, ಹಾಗಾಗಿ ನಾವು ನೋಡ್ಕೊಂಡು ಹಾಕಬೇಕಾಗುತ್ತೆ ಉಪ್ಪು ಮತ್ತು ಖಾರನ. ಬಿರಿಯಾನಿ ಪೌಡ್ರಲ್ಲೇ ಆಲ್ರೆಡಿ ರೆಡಿ ಮಿಕ್ಸಲ್ಲಿ ಇರುತ್ತೆ. ತುಂಬ ಜಾಸ್ತಿ ಹಾಕಿದರೆ ಅದು ಉಪ್ಪು ಖಾರ ಆಗುತ್ತೆ, ಅದಕ್ಕೆ ನೋಡಿಕೊಂಡು ಹಾಕಬೇಕಾಗುತ್ತೆ. ಆದಷ್ಟು ಕಡಿಮೆ ಹಾಕ್ಕೊಂಡಿದ್ರೆ ಉಪ್ಪು ಆಮೇಲೆ ಬೇಕಾದರೆ ನೋಡಿಕೊಂಡು ನೀರು ಹಾಕಿದ ಮೇಲೆ ಸೇರಿಸ್ಕೊಬೋದು. ಇವಾಗ ಮೊಟ್ಟೆ ಹಾಕಿ ನೀಟಾಗಿ ಒಂದು 5 ಮಿನಿಟ್ಸ್ ಬಿಡಬೇಕು. ಅದರೊಳಗಡೆ ಎಲ್ಲ ನೀಟಾಗಿ ಹೋಗುತ್ತೆ. ಈಗ ತೊಳ್ಕೊಂಡಿರೋ ವಾಶ್ ಮಾಡಿಟ್ಟಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ ಅದಕ್ಕೆ. ಇಷ್ಟೇ, ನೀಟಾಗಿ ಮಿಕ್ಸ್ ಮಾಡಿ. ಮತ್ತು ನಾವು ಯಾವ ಪಾತ್ರೆಯಲ್ಲಿ ಅಥವಾ ಬೌಲಲ್ಲಿ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದರ 2ರಷ್ಟು ನೀರನ್ನು ಹಾಕಬೇಕು. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಕಡಿಮೆನೇ ಹಾಕಬೇಕು, ಯಾಕಂದರೆ ಉದುರಾಗಿ ಬರಲಿಕ್ಕೆ ಬಿರಿಯಾನಿ. ಒಂದು ಅರ್ಧ ಗ್ಲಾಸ್ ಕಡಿಮೆ ಹಾಕಿದರೆ ಬಿರಿಯಾನಿ ಅನ್ನ ಸ್ವಲ್ಪ ಉದುರಾಗಿ ಬರುತ್ತೆ. ಹಾಗಾಗಿ 1:2 ಸ್ವಲ್ಪ ನೀರು ಕಡಿಮೆ ಹಾಕಬೇಕು. ನೋಡಿ ಇವಾಗ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ನೀರು ಹಾಕಿದ ಮೇಲೆ ನಿಂಬೆಹಣ್ಣು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ 1 ವಿಶಿಲ್ ಹಾಕ್ಸ್ತಾಯಿದ್ದೀನಿ. ನೀವು ಅನ್ನಕ್ಕೆ ಎಷ್ಟು ವಿಶಿಲ್ ಹಾಕ್ಸ್ತೀರೋ ನಿಮ್ಮ ಮನೆಗಳಲ್ಲಿ ಅಷ್ಟು ವಿಶಿಲ್ ಹಾಕ್ಸ್ಕೊಳ್ಳಿ. ನಾನು ಒಂದೇ ಹಾಕ್ಸೋದು, ಅದಕ್ಕೆ 1 ವಿಶಿಲ್ ಹಾಕ್ತೀನಿ ನಾನು. ಇಷ್ಟೇ, ಕ್ಲೋಸ್ ಮಾಡಿ ಕಲಿಸ್ಬಿಟ್ಟು ನೀಟಾಗೆಲ್ಲ ಒಂದು ಸಲ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ 1 ವಿಶಿಲ್ ಮಾಡಿಸ್ತೀನಿ ನಾನು. ನೋಡಿ ಬಿರಿಯಾನಿ ರೆಡಿ ಆಯಿತು. ಕರೆದಿರುವಂಥ ಈರುಳ್ಳಿ ಇತ್ತಲ್ಲ ಅದು ಕೂಡ ಅದರ ಮೇಲ್ಗಡೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಉದ್ರಾಗಿ ಎಗ್ ಬಿರಿಯಾನಿ ನಮಗೆ ರೆಡಿ ಆಗಿದೆ. ಇಷ್ಟೇ ಎಗ್ ಬಿರಿಯಾನಿ ಮಾಡೋದು. ಬೇಜಾರಾದಾಗ, ಚಿಕನ್ನು ಮಟನ್ನು ಸಿಗದೇ ಇದ್ದಾಗ, ಇಮಿಡಿಯೇಟಾಗಿ ಬಿರಿಯಾನಿ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಎಗ್ ಬಿರಿಯಾನಿ ಮಾಡಿಕೊಂಡು ತಿನ್ಬೋದು. ಈರುಳ್ಳಿ ಕರೆದಿರೋದನ್ನು ನಾನು ಗಾರ್ನಿಷಿಗೆ ಯೂಸ್ ಮಾಡಿದ್ದೀನಿ. ಒಂದು ಸಲ ಬಿರಿಯಾನಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಬೇಗನೆ ಮಾಡ್ಕೊಬೋದು. ಥ್ಯಾಂಕ್ ಯು. ಒಂದು ಸಲ ಟ್ರೈ ಮಾಡಿ.